ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ಪಾರ್ಟ್ 3 ವಿಡಿಯೋನ ಇವಾಗ ತೋರಿಸ್ತಾ ಇದ್ದೀನಿ. ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡೋರ ಬಗ್ಗೆ. ನೆಕ್ಸ್ಟ್ ನಾನು ಅದರ ಹಿಂದಿನ ವಿಡಿಯೋದಲ್ಲಿ ಕಬ್ಬಿನ ಆಲೆಯಲ್ಲಿ ನಡೀತಾ ಆ ಜಾಗಕ್ಕೆ ಹೋಗಿದ್ದು ವಿಡಿಯೋ ನೋಡಿರ್ತೀರ. ನೋಡದೇ ಇದ್ದವರು ನೋಡಿದೆ, ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈಗ ಪಾರ್ಟ್ 3ಯಲ್ಲಿ ಕಬ್ಬಿನಿಂದ ತಯಾರಿಸಿದಂಥ ಬೆಲ್ಲ ಹೇಗೆ ರೆಡಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ನೀವು ನೋಡ್ಕೊಂಡು ಬನ್ನಿ. ಇಲ್ಲಿ ಏನಂತ ಹೇಳಿದ್ರೆ, ನಾವು ರೈತರಿಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ರೈತರಿಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಆಹಾರದ ಪೂರೈಕೆಗೆ ಆಗುತ್ತೆ, ಆಹಾರದ ಪೂರೈಕೆ ನಮಗಾಗುತ್ತೆ. ರೈತರಿಲ್ಲದೆ ಬದುಕೋಕ್ಕಾಗಲ್ಲ. ಯಾಕಂದರೆ ರೈತರು ಬೆಳೆ ಬೆಳೆದ್ರೇ ಸಹ ನಮಗೆ ಆಹಾರದ ಪೂರೈಕೆ ಆಗುತ್ತೆ. ಇಲ್ಲಿ ನಾವು ಎಷ್ಟೇ ಹಣನ ಸಂಪಾದನೆ ಮಾಡಿದ್ರೂ ಹಣನ ತಿನ್ನೋಕ್ಕಾಗೋದಿಲ್ಲ. ಹಣದ ಅವಶ್ಯಕತೆಯ ಜೊತೆಗೆ ಆಹಾರದ ಪೂರೈಕೆ ನಮಗಾಗಬೇಕಾಗುತ್ತೆ. ಈ ಆಹಾರದ ಪೂರೈಕೆ ನಮಗಾಗಬೇಕಂದ್ರೆ ರೈತರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ರೈತರ ಬೆಳೆ ಬೆಳೆದ್ರೆ ನಮಗೆ ಆಹಾರದ ಪೂರೈಕೆ ಆಗುತ್ತೆ. ಹಾಗಾಗಿ ರೈತರಿಗೆ ಪ್ರೋತ್ಸಾಹ ಕೊಡ್ತಾ ನಾವು ರೈತರಿಗೆ ಪ್ರೋತ್ಸಾಹ ಕೊಡೋಣ. ಹಾಗೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳೋದು ನಾವು ಇದಕ್ಕೆ. ಯಾಕಂದರೆ ರೈತ ನಮ್ಮ ಒಂದು ಸ್ಟ್ರಾಂಗ್, ಒಂದು ಶಕ್ತಿಯಾಗಿ ನಮಗೆ ಇರುವಂಥದ್ದು. ಹಾಗಾಗಿ ರೈತರು ಇಲ್ಲಿ ಇವರಿಗೆ ಏನಂತ ಹೇಳಿದ್ರೆ, ಯಾರಾದರೂ ಖಾಲಿ ಬಿದ್ದ ಗದ್ದೆಗಳಿದ್ದರೆ, ವ್ಯವಸಾಯ ಮಾಡೋಕ್ಕಾಗದೆ ಖಾಲಿ ಇರುವಂಥ ಗದ್ದೆಗಳಿದ್ದರೆ, ಆಮೇಲೆ ಅದನ್ನು ಸಹ ಅವ್ರಿಗೆ ಕೊಡ್ಬೋದು. ಅಥವಾ ನಾವು ಏನಾದರೂ ಕಬ್ಬು ಬೆಳೆದವ್ರಿಗೆ ಕೊಡ್ಬೋದು. ಈಗ ನಾನು ತೋರಿಸ್ತಿರೋಂಥ ಕಬ್ಬಿನ ಬೆಲ್ಲ ಮಾಡುವ ತಯಾರಿಕೆ, ಕಬ್ಬಿನ ಜಾಗ ಇದೆಯಲ್ಲ, ಅಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ಹಾಗಾಗಿ ಅವರಿಗೂ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಅವರು ಸಹ ಕೇಳ್ತಾ ಇದ್ದಾರೆ, ಖಾಲಿ ಬಿದ್ದು ಗೆದ್ದೆ ಕೊಟ್ಟರೆ. ಮತ್ತು ಸುಮ್ಮನೆ ಹೋಗಿ ಕೇಳೋಕ್ಕಾಗಲ್ಲ ಕೊಡಿ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರಾದರೂ ಪರಿಚಯದವರಿದ್ದರೂ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಕೊಡಿಸ್ಬೋದು. ಹಾಗಾಗಿ ಈಗ ಬೆಲ್ಲ ತಯಾರಿಕೆ ತುಂಬ ಚೆನ್ನಾಗಿದೆ ವಿಡಿಯೋ. ಬೆಲ್ಲದ ತಯಾರಿಕೆ ಹೇಗಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಇದು ಇಳುತ್ತಾ ಈಗ ಬೆಲ್ಲ? ಹೌದು, ಬೆಲ್ಲ ಇದು ಒಲಿ ಅಲ್ಲ, ಇದು ಬೆಂಕಿ ಹಾಕ್ತಾ ಇರಕ್ಕೆ ಇದಕ್ಕೆ. ಒಬ್ರು ಆಗಳಿಂದ ಕೂಗ ಈ ಬೆಲ್ಲ ಎಲ್ಲಿ ಹಿಡಿತಿತ್ತು? ಇದು ಕ್ಲೀನಾಗಿ ಅಲ್ಲಿ ಎರಡು ಕಡೆಯಿಂದನೂ ಇದು ಅಲ್ಲ, ಮಡ್ಡು ತೆಗೋದು. ಮಡ್ಡು ತೆಗೆದಾದ್ಮೇಲೆ ಹಾಂ, 2 ಫಿಲ್ಟರ್ ಆಗುತ್ತೆ. ಕಸ ನೋಡಿ, ಇದು ಬೆಲ್ಲ ಕ್ಲೀನಾಗಿ ಬರುತ್ತೆ. ಕೆಲವ್ರು ಹೇಳ್ತಾರೆ ಬೆಲ್ಲ ಗಲೀಜಾ ಇರುತ್ತೆ ಹಾಗೆ ಹೀಗೆ ಅಂತ ಬಿಟ್ಟು. ಹೌದೌದು, ಬೇರೆಯವ್ರದ್ದು ಗೊತ್ತಾಗಲ್ಲ. ಅಂದ್ರೆ ಕೆಲವ್ರು ನಾವು ತಿನ್ಬೇಕಾದ್ರೂ ಗೊತ್ತಾಗುತ್ತೆ, ಕೆಲವ್ರಲ್ಲಿ ಕಲ್ಲಿರುತ್ತೆ ಅದೆಲ್ಲ. ಇಲ್ಲಿ ಕ್ಲೀನಾಗಿ ಇದು ಮಾಡ್ತಾರೆ. ಹೌದೌದು, 3 ಕಡೆ ಫಿಲ್ಟರ್ ಆಗುತ್ತೆ. 3 ಕಡೆ 4 ಕಡೆ ಫಿಲ್ಟರ್ ಆಗಿ ಬರುವಂಥ ಬೆಲ್ಲ ಈಗ ಇದು. ಹಾಂ ನೋಡಿ, ಆ ಥರ ಬರ್ತಾ ಇದೆ ಬೆಲ್ಲ. ಹಾಂ, ಇದೀಗ ಒಳ್ಳೇದು ಮಾಡ್ರೆ ಕೆಟ್ಟದಾಯ್ತು ಅಂತ ಹೇಳೋರು ಹೌದೌದು. ಈಗ ನಮಗೆ ಸೂರ್ಯದೇವರಿಗೆ ಎಲ್ಲರೂ ಬೇಕು. ಹೌದು, ಚಂದ್ರದೇವರಿಗೆಲ್ಲ ಯಾರು ಬೇಡ, ಕೆಲವು ಪ್ರಾಣಿಗಳಿಗೆ. ಹೌದು, ಅಲ್ಲ, ಸುಮಾರು ಹಾಗೆ ಒಂದು ಒಳ್ಳೇದು ಮಾಡೋದು ಕೆಟ್ಟದೊಂದು ಹೌದು ಇರುತ್ತೆ. ಸರಿ ಇಲ್ಲ ಅನ್ನೋದು. ಹೌದು, ಹೇಳಿ ಹೋದ್ರು, ಏನು ಮಾಡೋಕ್ಕಾಗ್ತದೆ. ಅದೇ ಒಳ್ಳೆ ಸಲಹೆ ಕೊಟ್ಟರೆ ತುಂಬಾ ಖುಷಿ. ಈಗ ನಿಮ್ಮನ್ನ ಕುಂದಿಸ್ಲಕ್ ನಾವು ಎಂತದಾದ್ರು ಸುಳ್ಳು ಹೇಳಿ ಏನಾರು ಮಾಡಿ, ಅದೇ ನಿಮ್ಗೆ ಪ್ರೋತ್ಸಾಹ ಕೊಟ್ರೆ ನೀವು ಇದ್ರಾಗ ಮುಂದುವರಿತ್ರಿ. ಹಾಂ, ಯಾವುದೇ ಒಂದು ಕೆಲಸ ಪ್ರೋತ್ಸಾಹ ಕೊಟ್ರೆ ಖುಷಿ ಆಗುತ್ತೆ. ಅದು ಬಿಟ್ಟು ಹೊಟ್ಟೆ ಕಿಚ್ಚಾರ್ಕೊಳ್ಳೆ ಬ್ಯಾಡ್ದಿದ್ದು ಹೇಳ್ತಾರೆ. ಹೌದು, ಅವ್ರಿಗೆ ಏನು ಲಾಭ ಇಲ್ಲ. ಹೌದು, ನಾವು ಬಂದಲ್ಲಿ ಈಗ ನೀವೆಲ್ಲ ಕೊಡುತ್ತೆ ತಿಂಡಿಗೆ. ಹೌದು, ನಮಗೆ ರೈತ
ಈಗ ಬೆಲ್ಲ ಕ್ಲೀನಾಗಿ ಹೋಯ್ತದ ಆ ಕಡೆ. ಬಾಯಿಗಿಡಿ ಬಾಯಿ. ಸಾಕು. ಅಲ್ಲಿ ಬಂದ್ ಮಾಡ್ತಾ ಆಚೆಗೆ. ಅದೇ ಹಾಲು. ಓ ಇಲ್ಲಿ ಪುನಃ ನೋಡಿ ಇಲ್ಲಿ ಹಾಲು ಬಂತ, ತೆಂಗಿ ಇದು ಕಬ್ಬಿನ ಹಾಲು ಬಂತ. ಅಲ್ಲಿ ಬೆಲ್ಲ ಹೋಗ್ತಾ ಇರೋ ಕಡೆ ಬಂದ್ ಮಾಡಿದ್ರು ಅವರು. ಅಲ್ಲಿ ಇಲ್ಲಿ ದೂಡಿ ಆದ್ಮೇಲೆ ಅಲ್ಲಿ ಕ್ಲೋಸ್ ಮಾಡಿದ್ರು ಆ ಕಡೆ ಬೆಲ್ಲ ಬರೋ ಜಾಗ. ಪುನಃ ಕಬ್ಬಿನ ಹಾಲು ಬರುತ್ತೆ ಅಲ್ಲ, ಪಕ್ಕದಲ್ಲಿ ಹಾಲು ಬಂತು. ಈಗ ಪುನಃ ಮತ್ತೆ ಇದು ಕುದ್ದು ಬೆಲ್ಲ ಆಗತ್ತೆ ಆ ಥರ. ತುಂಬ ಕಷ್ಟ ಇದೆ ಮಾತ್ರ ಕೆಲಸ ಅದಂತೂ. ಇದರಲ್ಲಿ ಒಂದು ಕಡೆ ಬಿಸಿಲು, ಒಂದು ಕಡೆ ಬೆಂಕಿದ ಬಿಸಿ, ಇನ್ನೊಂದು ಕಡೆ ಕಬ್ಬಿನ ಹಾಲಿನ. 5 ಗಂಟೆ ಬೇಕು ಒಂದು ಕೊಪ್ಪರಿಗೆ ಬರ್ತಾರೆ. ಹಾಂ 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 ಆಗಿದ್ದು ಬೆಲ್ಲ ಇಷ್ಟೇ ಅಲ್ಲ, ಇಷ್ಟು ಹಾಂ 60 kg ಬೆಲ್ಲ ಇಲ್ಲಿ ಬಂತ. ಇಷ್ಟಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ 8 ಸಾರಿ 1 ಗಂಟೆ ಆಯ್ತು ಈಗ. ಇನ್ನು ಆ ಕಡೆದು 2 ಹಾಂ ಈ ಬೆಂಕಿ ಒಂದೇ ಬೆಂಕಿ ಹೌದು. ಅದು ನಮ್ಗೆ ಊಟ ಈಗ ನಾವು ಒಂದೇ ಕುಪ್ಪಗೆ ಬೇಯಿಸೋದಿಲ್ಲ, ಅದೇ ಬೆಂಕಿ ಹೆಚ್ಚಿಗೆ ಬೆಂಕಿ ಮುಂದೆ ಹೌದೌದು. ಅವರಿಗೂ ಬೆಲ್ಲ ಹದ ಮಾಡೋರಿಗೆ ಇಷ್ಟದಲ್ಲಿ ಮಸ್ತ್ ಕೆಲಸ. 1, 2, 3 ಕುಪ್ಪಗೆ ಕ್ಲೀನ್ ಮಾಡ್ತಾರೆ. ಈಗ ಎಂತ ಇಲ್ಲ, ಈಗ ಸುಮಾರು ಇದರ ಮುಕ್ಕಾಲಂಶ ಈಗ ಅದಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನ ಇದು ಕೊಡ್ತಾರಲ್ಲ, ಹಾಳಿಗೆ ಮತ್ತೆ ಕೆಲಸ ಕಮ್ಮಿ. ಬೆಳಗ್ಗೆ ಮಾತ್ರ ಇಲ್ಲ ಚಾಕು ಕೊಡ್ತೀರ. ಬೆಳಗ್ಗೆ 5 ಗಂಟೆ ಬಂದ್ರೆ ಎಲ್ಲರಿಗೂ ಅಷ್ಟೇ. 10 ಗಂಟೆ ನೀವು ಮಕ್ಕಳು ಸ್ವಲ್ಪ ಫ್ರೀ ಅಂತ ಮುಗಿ. ಅಂದ್ರೆ ಗೊತ್ತಿಲ್ಲ ಒಣಸ್ಕೊಂಡಿರ ಒಣಿತೀರ. ಇಲ್ಲಿಗ ನಿಮ್ಗೆ ಇದು ಬೆಲ್ಲನ ಎಂತ ಮಾಡ್ತೀರಿ ನೆಕ್ಸ್ಟ್? 3 ಗಂಟೆವರೆಗೆ ತೊಳಿತು. ಇದು ತಣಿಸ್ಕಲ್ಲ, ತಣ್ಣಗಾಗ್ಬೇಕಾ? ಪುಡಿ ಗ್ರೇಡ್ ಇದೆ, ಕಡೆ ಸರಿ ಇಲ್ಲ, ಅದಿಲ್ಲ. ಯಾರೋ ನಮ್ಗೆ ಲಾಭ ಇದೆ, ನಿಮ್ಮ ಆರೋಗ್ಯ. ಹೌದು. ನೀವು ನಮ್ಮೂರ್ ಮನೆ ಬೆಲ್ಲ ಅಂದ್ರೆ ತಗೊಂಡು ಹೋಗ್ಲಿ ಅಂತ ಮಾಡಿ ನೋಡಿ. ಇಲ್ಲಿ ಅವ್ರಿಗೆ ತುಂಬಾ ಜನರ ಮೇಲೆ ಅಂದ್ರೆ ತಗೊಂಡು ಹೋಗೋರು ತಿನ್ನೋದ ಮೇಲೆ ಮುತುವರ್ಜಿ ವಹಿಸಿ ಅವ್ರು ಮಾಡ್ತಾ ಇರುವಂತ ಬೆಲ್ಲ ಇದೆ. ಹೌದು ತುಂಬಾ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಮಾಡೋದ್ರಲ್ಲೂ ನೀವು ತಕ್ಕಾಗಿ ರೆಡಿ ಮಾಡಿ ಕೊಡುವಂತ. ಈಗ ಯಾವುದೇ ಕೆಮಿಕಲ್ ಇಲ್ಲ. ಹೌದು, ಕೆಮಿಕಲ್ ಇಲ್ಲ. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಧೈರ್ಯ ಆಗಿತ್ತು. ಬೇಡ ನಮ್ ಕೆಮಿಕಲ್ ಹಾಕಿ ಅಂತ ಕೇಳ. ದೇವರು ನಮ್ಗೆ ಆರೋಗ್ಯ ಕೊಟ್ಟ. ನಾವು ಕೆಮಿಕಲ್ ಹಾಕಿ ದುಡ್ಡು ಮಾಡಿ ಯಾರೋ ಡಾಕ್ಟರ್ ಕೊಡು ತಿಂತ ಯಾವ್ದು ಇಲ್ಲ. ನಾವು ಶುದ್ಧ ಬೆಲ್ಲ ಕೊಟ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಡ. ನಮ್ಗೊಂದು ಆಶೀರ್ವಾದ ಸಿಗುತ್ತೆ. ನೀವು ಏನ್ ಮಾಡ್ತೀರಿ, ಊರ್ ಮನೆ ಬೆಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ಮೋರಿ ಮಕ್ಕಳಿಗೆ ಮಕ್ಕಳಿಗೆ ಜಾಸ್ತಿ ಊಟೊಟ್ಟಿಗೆ ಆ ಮಕ್ಕಳನ್ನೆಲ್ಲ ನಾವು ಅದೇ ಮಕ್ಕಳ ಬಗ್ಗೆ ಮಸ್ತ್ ಜಾಗೃತಿ ಮಾಡ್ತಾರೆ. ತಣಿದು ಇದು ಹಚ್ಚಿ ಕಣಂಗೆ ಆತಿಲ್ಲ ಬೆಲ್ಲ, ಮೇಣ ಕಣಂಗೆ ನೀರು. ಹೌದು ಕಡೆಗೆ ಡಬ್ಬಕ್ಕೆ ಹಾಕಿಡ್ದಲ್ಲ. ಬೆಲ್ಲ ರೆಡಿಯಾಗಿದೆ. ಡಬ್ಬಕ್ಕೆ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿ ಅಷ್ಟೇ ಯೂಸ್ ಮಾಡಿ. ಈ ಗಂಟೆ 3 ಗಂಟೆ ಬೇಕು. ಈಗ 1 ಗಂಟೆಗೆ 10 ನಿಮಿಷ ಐತೆ. ಈಗ 3:30 ಒಬ್ರಿಗೆ ಇದೆ ಕೆಲಸ. ಹಿಂಗೆ ಆಚೆಗೆ ಹೋಗ್ಬಿಟ್ಟು ಇಸ್ಬೇಕು. ಇದು ಅಡಿಗಡೆ ಒಂದು ಅರ್ಧ ಮಿನಿಟ್ ಹೋಗಿತ್ತು ಅಡಿ. ಹೌದಾ? ಈಗ ಎಲ್ಲ ಕ್ಲೀನ್ ಮಾಡಿ ಅಲ್ಲ ಇದ್ರ ಅಡಿ ಇದೀಗ ನೀವು ಕಬ್ಬಣ ಎಂತ ಕಲ್ಲಲ್ಲ ಕಲ್ಲು ಅಲ್ಲ ನೀವು ಹೊಯ್ಗಿತ್ತಮ್ದು ಯಾವ್ದ್ರಂಗೆ ಹೇಳೋದು? ಬಾಕ್ಸ್ ಅಡಿ ಅದೇ ಹೇಳೋತೆ ಕಡೆಗೆ ಬೆಲ್ಲದ ಅಡಿ ಬಂದಂಗ. ಹೌದು, ಬೆಲ್ಲದ ಅಡಿ ಅವ್ರು ಹೇಳಿದ್ದು ಬೆಲ್ಲದ ಅಡಿ ಮಣ್ಣಲ್ಲ, ಈ ಬಾಕ್ಸ್ ಕಲ್ಲಿ ನೀರು ಗಟ್ಟಿ ಬರ್ಕ ಅದಕ್ಕೆ ಅಷ್ಟು ಕಲ್ಲಿನ ಅಡಿ. ಬಾಕ್ಸ್ ಕೆಳಗಡೆ ಇರುತ್ತೆ ಮಣ್ಣು. ಅಲ್ಲ ಹೇಳೋತಿಗೆ ಹಂಗೆ ಆಯ್ತ ಜನಕ್ಕೆ ಅದು ಆ ಥರ ಆದಂಗೆ ಅತ್ತ ಕಡೆಗೆ ಗೊತ್ತಿಲ್ದಿದ್ದಾರೆ. ಮಣ್ಣ ಹ್ಯಾಂಗ್ ಫಿಲ್ಟರ್ ಆಯ್ತು ಡ್ರಮ್ ಇತ್ತು, ಅದನ್ನ ತೋರಿಸ್ಬೇಕು. ಅಲ್ಲ ಅದು ತೋರಿಸ್ರಿ ಅಲ್ದ ಅದೇ ಅಲ್ದ ಮಡ್ಡ ಅಂದ್ರೆ. ಅಲ್ಲ ಅದ್ರೊಳಗೂ ಮತ್ತೆ ಹೊಯ್ಗಿ ಫಿಲ್ಟರ್ ಡ್ರಮ್ ಇಟ್ಟಿತ್ತು. ಆಗ ನೀವು ತೆಗಿತೈತಲ್ಲ ಅದಕ್ಕೆ ಅಷ್ಟು ಡ್ರಮ್ ಇಡುತ್ತೆ. ಹೌದು, ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಕಬ್ಬು, ಅದ್ರ ಜೊತೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಬೆಲ್ಲ ಕಬ್ಬಿನ. ಯಾಕತ್ತಿಲ್ಲ ಈ ಸಲ ಇಲ್ಲ ಅಂದ್ರೆ ಎಲ್ಲ ರೈತರು ಮಳೆ ಜಾಸ್ತಿ ಎಲ್ಲ ಉದ್ರಿ. ಅಡಿಕೆ ಒಳ್ಳೆ ರೇಟ್ ಇತ್ತಂಬ್ರಲ್ಲ.
ಹೇಳಕ್ಕೆ ಹಾಂ ಹಾಂ ನೋಡಿ ಇದು ಕಷ್ಟ ರೈತರಿಗೆ. ಒಂದು ವರ್ಷ ಹಂಗಿದ್ರೆ ಒಂದು ವರ್ಷ ಹಿಂಗಿರುತ್ತೆ ತೋಟ ಅಂದ್ರೆ. ರೈತರಿಗಂತೂ ಕಷ್ಟ. ಒಂದು ವರ್ಷ ಈಗ ರೇಟ್ ಇದೆ ಅಡಿಕೆಗೆ, ಆದರೆ ಅಡಿಕೆ ಇಲ್ಲ. ಅಂಕಳಲ್ಲಿ ಬೇಕಾ? ಹೌದಲ್ಲ, ಏನಿತ್ತು ಇದೆ ಇದರಲ್ಲಿ ಬಾಗ ಇದನ್ನು ಎಲ್ಲಿನ ಒಣಸ್ಕೊಂಡು ಇಟ್ಕೊಂಡ. ಹೌದಾ? ಹಾಂ, ಇದ್ರದ್ದು ಇದು ನಟ್ಟುತ್ತಾ ಅಥವಾ ಬೆಳ್ಕೊಂಡದ್ದು ಅದೇ? ಹ್ಞೂ ಪಲಾವಿಗೆ ಹಾಕಿ ಅಲ್ಲಿ ಹಾಲು ಬಂದ್ರು ಕೂಡ ಕಣಿ ಇದು ಅಡಿ ಮೇಲೆ ಇರುತ್ತೆ. ಆಮೇಲೆ ಇದಿರುತ್ತೆ ಅಲ್ಲಿ ಆಡ್ರಮಿ ಬರ್ತದೆ. ಆಡ್ರಮಿಂದ ಲಾಸ್ಟಿಗೆ ಇದಕ್ಕೆ ಬೇಕು. ಅಲ್ಲಿ ಬಪ್ಪತ್ತಿಗೆ ಒಲ್ಲೊಂದು ಬಲಿ ಕಟ್ಟಿರುತ್ತೆ. ತಡಿ ತಡಿ ಹಿಡ್ಕೊ. ಹಾಂ, ಅದ್ರಲ್ಲಿ ಬತ್ತ. ಹಾಂ 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 ಒಂದು 5 ಆದ್ರ ಮೇಲೆ ಅದು ಅವ್ನಿಗೆ ಚೆಂದಂಗದೇ ಕೆಲಸ, ಮತ್ತೆ ಮೊಟ್ಟಿ ತಗೋದೇ ಕೆಲಸ. ಹೇಳು ಸುಳ್ಳು. ಅದಪ್ಪ, ನಮ್ಗೀಗ 5 ನಿಮಿಷ ಕಣ ಶಾಕ್ ಆಯ್ತು ಕೆಲಸ ಅಂದ್ರೆ. ಬೆಲ್ಲ ತಿನ್ನೋದಕ್ಕೆ ಸುಲಭ, ಬೆಲ್ಲ ತಿಂಬಕ್ಕೆ ಮಾಡಕ್ಕೆ ಅಷ್ಟೇ ಕಷ್ಟ ಇದೆ. ಹೌದು, ರೈತರ ಪರಿಸ್ಥಿತಿ ಇತ್ತಲ್ಲ ಭಾಳ ಕಷ್ಟ. ವರ್ಷಕ್ಕೆ ಒಂದೇ ಬೆಳೆ, ವರ್ಷಕ್ಕೊಂದು ಬೆಳೆ. ವರ್ಷಕ್ಕೆ ಒಂದೇ ಬೆಳೆ. ಈ ವರ್ಷಕ್ಕೆ 2 ಬೆಳೆ ಆದ್ರೆ ಒಂಚೂರು ಒಳ್ಳೆ ಆಯ್ತು ನಿಮ್ಗೆ ಅಲ್ದ? ವರ್ಷಕ್ಕೆ 2 ಬೆಳೆ ಆದ್ರೆ ಒಳ್ಳೆ. ಇದು ಕಬ್ಬು ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಆದ್ರೆ ಕಬ್ಬಿಗೆ ಸಿಹಿ ಅಂಶ ಬರ್ತಾರೆ. ಹೌದು. ಒಂದು ಇದಕ್ಕೆ ಗದ್ದಿಗೆ ಗೊಬ್ಬರ ಅಂತ ಅದೇ ಅಂತ ಹಾಕೋದು ನೀವು? ನಾವು ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ. ಈಗ ಇದು ನಾನು ತಗೊಂಡು ಹೋಗ್ತಿರೋ ಕಬ್ಬು ಇದೆ ಅಂದ್ರೆ ಇದು ಎಷ್ಟು ಕೊಟ್ರಿ? ಈಗ 2-3 ಇದ್ದಂಗೆ ಇತ್ತಪ್ಪ. ಅಡ್ಡಿಲ್ಲ, ತಿನ್ಕೆ ಎಲ್ಲ ತಿನ್ಕ, ನೀವೆಲ್ಲ ತಿಂದ ಖುಷಿ ಪಟ್ಟು ನಮ್ಗೆ ಇದ್ರಂಗೆ ತಿಂದ ಇವ್ರು ಹಾಕಿಕೊಂಡು ಬಿಸಿ ಇದ್ರೆ. ಹೌದು, ನಾನೀಗ ಬೆಲ್ಲ ತಿಂದಲ್ಲ ತಡಿ. ಇದ್ರ ಮಜಾನೇ ಬೇರೆ. ಬಾಳೆ ಎಲೆಯಲ್ಲಿ ಇದು ಬೆಲ್ಲ ಹಾಕೊಂಡು ತಿನ್ನ ಅದು ಒಂಥರ ಖುಷಿನೇ ಬೇರೆ ಇರುತ್ತೆ. ಚೆನ್ನಾಗಿದೆ ಅಂದ್ರೆ ಸೂಪರ್, ಅಷ್ಟು ಚೆನ್ನಾಗಿ ಲೈಕ್ ಇತ್ತು, ಒಳ್ಳೆ ಇತ್ತು ಬೆಲ್ಲ. ಲೈಕ್ ಇತ್ತು. ಹಾಂ, ಬೆಲ್ಲನೇ ಚೆನ್ನಾಗಿರುತ್ತೆ ಅದರಲ್ಲಿ. ಈ ಬೆಲ್ಲ ತುಂಬ ಚೆನ್ನಾಗಿ. ಬರೋರಿಗೆಲ್ಲರು ಬೆಲ್ಲ ಯಾರು ತಗೊಂಡು ಹೋಗ್ಪಾರಿದ್ರೆ ಅವ್ರಿಗೆ ಬಿದ್ಕಲ್ ಕಟ್ಟಿ ಸರ್ಕಲಿಗೆ ಬಂದ್ರೆ ಅಲ್ಲ, ಇದು ಪ್ಲೇಸ್ ಹೆಸರು ಅಂತ ಹೇಳಿ. ಬಿಕ್ಕಲ್ಕಟ್ಟಿಯಿಂದ 100 ಮೀಟರ್. ಬಿಕ್ಕಲ್ಕಟ್ಟಿ ಹತ್ರ ಮಹಾಲಕ್ಷ್ಮಿ ಹಾಲ್ ಅಂತ ಕೇಳಿದ್ರೆ ಅಲ್ಲಿಂದ ಮಣಿಗೆರೆ ಚಿಕ್ಕ ದೇವಸ್ಥಾನ ಅಲ್ಲಿ ಕೇಳಿದ್ರೆ ಅಂದ್ರೆ ಕಬ್ಬಿನಾಲೆ ಅಂತ ಕೇಳಿದ್ರೆ ಮತ್ತೆ ಎಲ್ಲೂ ಇಲ್ಲ ಆಸ್ಪಾಸ್, ಎಲ್ಲೂ ಹತ್ರದಲ್ಲಿ ಕಬ್ಬಿನಾಲೆದೇ ಇಲ್ಲ. ಕಬ್ಬಿನಾಲೆ ಅಂದ್ರೆ ಇಲ್ಲೇ ಬಿಕ್ಕಲ್ಕಟ್ಟಿ ಹತ್ರ ಅಂದ್ರೆ ಇಲ್ಲೇ ಬರ್ಬೋದು ನೀವು. ಬೆಲ್ಲ ತಗೊಂಡು ಹೋಗಿ ಒಂದೊಂದ್ಸಲ ಸಿಗುತ್ತೆ ವರ್ಷಗಟ್ಲೆ, ಒಂದೊಂದ್ಸಲ ಖಾಲಿ ಆದ್ರೂ ಇಲ್ಲ. ಅದು ವರ್ಷಗಟ್ಲೆ ಬೆಲ್ಲ ಸಿಗುತ್ತಾ? ಇಲ್ಲ, ಖಾಲಿ ಯಾರಿಲ್ಲ, ವರ್ಷಗಟ್ಲೆ ಸಿಗುತ್ತಾ? ಚಂದ ಆಯ್ತು. ಹೌದು, ಹೌದು. ಅದಕ್ಕೆ ಬೇಗ ಬೇಗ ಬಂದು ತಗೊಂಡೋಗಿ ಬೆಲ್ಲ. ಮತ್ತೆ ಬರೋಷ ಒಳ್ಳೆ ಇದ್ರಲ್ಲೀಗ ಬೆಂಕಿ ಇದೆ ಅಂತ ಹೊತ್ತಿತ್ತ. ಅಲ್ಲಿ ಹಚ್ಚದ ಬೆಂಕಿ ಇದ್ರೆಲ್ಲ ಹೊಗೆ ಹಬ್ದಲ್ಲ. ಹೊಗೆ ಹೊತ್ತ ಅಲ್ಲಿ ಹೊಗೆ ಹೋಗೋದು ಕಾಣಿಸುತ್ತ.